ಇದು ಶಾಸಕರಾದರು, ಲೋಕಸಭಾ ಸದಸ್ಯರಾದರು, ಅವರು ಮಾತಾಡುವಾಗ ಸ್ವಲ್ಪ ಅದ್ರ ಬಗ್ಗೆ ನೋಡ್ಕೊಳ್ಬೇಕಾದ್ರೆ ಎಲ್ಲಿ ಸ್ಟೇ ತಂದಿದ್ದಾರೆ, ಏನ್ ಮಾಡಿದ್ದಾರೆ ಅಂತ. ಈಗ ನಮ್ಮ ಕಮಿಟಿ ಇರುವಾಗ ಏಕೈಕಿ 2 ವರ್ಷ ಇರುವಾಗ ತೆಗೆಯುವುದು ಸರಿ ಅಂತ ಯಾರಾದ್ರೂ ಹೇಳ್ತಾರೆ? ಇಷ್ಟೆಲ್ಲ ಮಾಡಿ ಮೊನ್ನೆ ನಿಮ್ಮ ಬೈಂದೂರಲ್ಲಿ ಒಂದು ಸಿದ್ದಾಪುರದಲ್ಲಿ ಪ್ರತಿಭಟನೆಯಲ್ಲಿ ಮಾಧ್ಯಮದವರ ಹತ್ರ ಕೇಳ್ತಾರೆ, ಅವರೇನ ಶಾಸ್ತ್ರಗಳನ್ನೆಲ್ಲ ಕೇಳಿ ಕಂಬಳದ ಇದು ಮಾಡಿದ್ದಾರೆ ಅಂತ. ಯಾವ ಶಾಸ್ತ್ರ, ಯಾವ ಮುಹೂರ್ತ, ಯಾವ ಬ್ರಾಹ್ಮಣರು, ಅವರು ಎಷ್ಟೇಗೆ ಹೋಗಿದ್ದಾರೆ? ಮಾನ್ಯ ನಾಗಾಜಿ ಮೆಂಡನ್ ಕೇಳಿದ್ರೆ ಹೇಳ್ತಾರೆ ನಾನು ಹೋಗಿಲ್ಲ, ಅವ ಯಾವನು ಸೇರಿಗಾರ ಕೇಳ್ತಾನೆ ನಮ್ಗೆ ಗೊತ್ತಿಲ್ಲ ಸರ್ ಅಂತ. ನನಗೆ ಸೇರಿಗಾರ ಅಂತ ಹೆಸರಿಟ್ಟಿದೆ. ನನ್ನ ಪಪ್ಪ ಅಮ್ಮ ನಾಮಕರಣ ಮಾಡಿ ನನ್ನನ್ನು ಸುರೇಶ್ ಶೆರ್ವೇಗಾರ್ ಅಂತ. ನಾನು ಸೇರಿಗಾರ ಅಲ್ಲ, ಸುರೇಶ್ ಶೆರ್ವೇಗಾರ್, ರಾಮಕ್ಷತ್ರಿಯ, ಕೋಟೆಗಾರ. ಅವನು ಯಾವನು ಸೇರಿಗಾರ ಅಲ್ಲ. ಈಗ ಒಂದು ಸಾರ್ವಜನಿಕ ಜೀವನದಲ್ಲಿ ಮಾತಾಡುವಾಗ ಒಂದು ಸ್ವಲ್ಪ ನಾವು ಇದು ಮಾಡಬೇಕಾ? ಅಷ್ಟು ಗೌರವಯುತವಾಗಿರುವವರು ಯಾವುದು ಸಚಿವರಾಗಿದ್ದವರು ಲಾಲಾಜಿ ಮೆಂಡನ್ ಹೆಸರು ತಗೊಂಡಿದ್ದಾರೆ, ಒಂದ್ಸಲ ನನ್ನ ಹೆಸರು ತಗೊಂಡಿದ್ದಾರೆ. ಅಷ್ಟೇ ಬಿಟ್ಟರೆ ನಾವು ಬೇರೆ ಏನಾದ್ರು ಅದರಲ್ಲಿ, ಅಥವಾ ಎಲ್ಲರೂ ಶಾಸಕರ ಹೆಸರು ಹಾಕಿದ್ದೇವ, ಅಥವಾ ಎಲ್ಲರೂ ಶಾಸಕರು ಬಂದಿದ್ದಾರೆ ಮೆಂಬರ್ ಆಗಿ 2 ಟರ್ಮ್ ಪಂಚಾಯತ್ ಅಧ್ಯಕ್ಷ, ಒಂದ್ಸಲ ಅಧ್ಯಕ್ಷರಾಗಿ ಒಂದ್ಸಲ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಲಾಲಾಜಿ ಮೆಂಡನ್ ಆ ರೀತಿ ಬೈದಾಗ ನಮಗೆ ಇಡೀ ಊರಿನವ್ರು ಹೇಳಿದ್ರು, ನೀವೊಂದು ಪ್ರತಿಭಟನೆ ಮಾಡಿ ದೊಡ್ಡ ಸಭೆ ಮಾಡಿ ಮಾತಾಡುವ ಅಂತೇಳಿ, ದೇವಸ್ಥಾನದ ಬಗ್ಗೆ ಮಾತಾಡಬಾರ್ದು ಅಂತೇಳಿ ನಾವು ಇವತ್ತಿಗೂ ಮಾತಾಡಿದ್ದೇವೆ ಸರ್ ಎಲ್ಲ. ಆಯ್ತು, ಇದೀಗ ಸಿಂಗಲ್ ಬೆಂಚಲ್ಲಿ ಆಟ ಆಡು, ನಮಗೆ ಡಿವಿಷನ್ ಬೆಂಚಲ್ಲಿ ಪ್ರಶ್ನೆ ಮಾಡ್ಬೋದು. ನಾವು ಹೋಗ್ಲಿಲ್ಲ, ನಮ್ಗೆ ಹೇಳಿದ್ರು ಒಳ್ಳೆ ಲಾಯರ್ ಇದ್ದಾರೆ ಮಾಡಿ ಅಂತ. ನಾವು ಮಾಡುದಿಲ್ಲ, ನಾವು ಹೋಗುದೂ ಇಲ್ಲ. ಅವರು ಹೊಸ ಕಮಿಟಿ ಮಾಡಿದ್ರು ನಾವು ಕ್ವಶನ್ ಮಾಡಲಿಲ್ಲ. ನಾವು ಇವತ್ತಿನ ತನಕ ಸರ್ ಮಾಧ್ಯಮದಲ್ಲಿ ಎಲ್ಲಾದ್ರೂ ನಾವು ದೇವಸ್ಥಾನದ ಬಗ್ಗೆ ಬರ್ತದಿದ್ರೆ ಅವ್ರು ನಮ್ಗೆ ಹೇಳಿದ್ರು. ಯೂಟ್ಯೂಬ್ ಅಲ್ಲಿ ಇರ್ಬೋದು, ಫೇಸ್ಬುಕ್ ಅಲ್ಲಿ ಇರ್ಬೋದು, ಅಥವಾ ಮಾಧ್ಯಮದಲ್ಲಿ ಎಲ್ಲಾದ್ರೂ ನಾವು ದೇವಸ್ಥಾನದ ಬಗ್ಗೆ ಬರ್ತದಿದ್ರೆ ಹೇಳಿ. ಎಲ್ಲಾದ್ರೂ ಪತ್ರಿಕಾಗೋಷ್ಠಿ ಮಾಡಿ ನಾವು ಹೇಳಿದ್ರೆ ಹೇಳಿ, ಅಥವಾ ಒಂದು ಅರ್ಜಿ ಎಲ್ಲಾದ್ರೂ ಕೊಟ್ಟು ನಾವು ಹೀಗೆ ಮಾಡ್ತಿದ್ದಾರೆ ಹೀಗೆ ಮಾಡ್ತಿದ್ದಾರೆ ಅಂತ ಮಾಡಿದ್ರೆ ಹೇಳಿ. ಅವರೀಗ ದುಡ್ಡು ಕಲೆಕ್ಷನ್ ಮಾಡಿದ್ದಾರೆ, ಎಲ್ಲವನ್ನೂ ಮಾಡಿದ್ದಾರೆ, ನಾವು ಎಲ್ಲರೂ ಕ್ವಶನ್ ಮಾಡಿದ್ರೆ ಹೇಳಿ. ಅಥವಾ ಅವರು ಅದನ್ನು ತೆಗೆದಾಗ ಅದರ ತಾಮ್ರಗಳು ಮರಗಳು ಏನು ಮಾಡಿದ್ರೆ ಅಂತ ನಾವು DC ಪತ್ರ ಕೊಟ್ಟಿದ್ದಾರೆ ಹೇಳಿ. ಪ್ರಮಾಣ ಆನೆ ಪ್ರಮಾಣ ಅಲ್ಲ, ಅಲ್ಲೇ ತೀರ್ಮಾನ ಆಗಲಿ ಅಂತ ಹೇಳ್ತಾ ಈ ಶಾಸಕರು ಏನಿಲ್ಲ. ಅದರ ಮೇಲೆ ರಾಷ್ಟ್ರೀಯ ಹೆದ್ದಾರಿ ಬಗ್ಗೆ ಪದೇ ಹೇಳ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯನ್ನು ಬೆರಡೂರು ಪೇಟೆಯಲ್ಲಿ ಹೋಗಬೇಕು ಅಂತ ನಾವೆಲ್ಲ ಶಾಸಕರು ಇದು ಮಾಡ್ತಾ ಇದ್ದಾರೆ. ನಾವು ಬೈಪಾಸ್ ಮಾಡಿ ನಿಮಗೆಲ್ಲ ಗೊತ್ತಿರಬೇಕು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರ ಹತ್ರ ಕೇಳಿದರೆ ಗೊತ್ತಾಗ್ತದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೂ ನಮಗೆ ಏನಾದ್ರು ಸಂಬಂಧ ಇದೆಯಾ, ಅಥವಾ ನಾವು ಹೇಳಿದ ಮಾತನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಕೇಳ್ತಾರೆ? ಯಾವಾಗಲೂ ತೀರ್ಮಾನ ಹಿರಿಯಡ್ಕ, ಬೆರಡೂರು, ಹೆಬ್ರಿ ಬೈಪಾಸು ಅಂತೆಲ್ಲ ಹಿಂದೆ ಮಾತಾಡ್ಕೊಳ್ತಿದ್ರೆ ನಾವು ಕೇಳಿದ್ದೇವೆ. ತದನಂತರ 3 ಇದನ್ನು ಪೇಟೆಯಲ್ಲೇ ಹೋಗುವುದು ಅಂತ ಹೇಳುವುದು ಕೇಳಿದ್ದೇವೆ. ಶೋಭಾ ಕರಂದ್ಲಾಜೆ ಅವರು ಲೋಕಸಭಾ ಸದಸ್ಯರಾಗಿರುವಾಗ ರಘುಪತಿ ಭಟ್ರು, ಲಾಲಾಜಿ ಮೆಂಡನ್, ಶೋಭಾ ಕರಂದ್ಲಾಜೆ ಅವರೆಲ್ಲ ಬೆರಡೂರು ಪೇಟೆಯಲ್ಲಿ ಬಂದು ಶಿಲಾನ್ಯಾಸ ಮಾಡಿದ್ದು ನಾವು ನೋಡಿದ್ದೇವೆ. ಶಿಲಾನ್ಯಾಸ ಆಗ್ತದೆ, ಸರ್ವೆ ಆಗ್ತದೆ, ನಕ್ಷೆ ಆಗ್ತದೆ, ಡಿಡಿ ಆಗ್ತದೆ, ಪರಿಹಾರ ಪೇಪರಲ್ಲಿ ಪರಿಹಾರ ಬರ್ತದೆ, ಮುಕ್ಕಾಲಂಶ ಸಣ್ಣ ಪರಿಹಾರ ತಗೊಳ್ತಾರೆ. ಎಲ್ಲ ತಗೊಂಡು ಬಂದು ಕೋಟಿ ಹೋಗ್ತಾರೆ. ಈಗ DPR ಆಗೋ ಮೊದಲೇ ಕೋಟಿ ಹೋಗ್ಬೋದು ಇವರಿಗೆ, ಕೋಟಿ ಹೋಗ್ತಾರೆ. ಆಯ್ತು, ಕೋಟಿ ಹೋಗ್ಲಿ ಎಲ್ಲ ಆಗಲಿ, ಯಾಕೆ ಆಪಾದನೆ? ಯಾವಾಗಾದ್ರೂ ಶಾಸಕರು ಹೇಳಿದಾರ ರಸ್ತೆ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕಂತ ಹೇಳಿದಾರ? ಅಥವಾ ರಾಷ್ಟ್ರೀಯ ಹೆದ್ದಾರಿಯವರು ನಾವು ಹೇಳಿದ್ರೆ ಮತ್ತೊಂದು ಇದ್ದಲ್ಲಿ ಮಾಡ್ತಾರೆ, ಒಂದ್ಸಲ DPR ಆಗಿ 3D ಆಗಿ ಯಾವುದೇ ಇದರಲ್ಲಿ ಪರಿಹಾರ ಸಮೇತ ಸಿಕ್ಕಿದೆ. ಈ ಇದರಲ್ಲಿ ನೋಡಿ, ಬೆರಡೂರು ಪೇಟೆಯಲ್ಲಿ 100ಕ್ಕೆ 100 ಜನ ಇರುವಂತದ್ದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜಾಗ. ಇವಾಗ ಏನು ಪರಿಹಾರ ತಗೊಳ್ತಾ ಇದ್ದಾರೆ ಎಲ್ಲವೂ ದೇವಸ್ಥಾನ, ಒಬ್ಬರದು ಸ್ವಂತ ಜಾಗ ಇಲ್ಲ. ಕೊಲಂ ನಂಬರ್ 11ರಲ್ಲಿ ಎಲ್ಲ ಅನಂತ ಪದ್ಮನಾಭ ದೇವರೇ ಅಂತಿರುವುದು. ಎಲ್ಲ ಅವರವರ ಹೆಸರಿಗೆ ಮಾಡ್ಕೊಂಡಿದ್ದಾರೆ. ಅವಾಗ ಕೆಲವರು ಇಲ್ಲೀಗಲ್ ಮಾಡ್ಕೊಂಡಿದ್ದಾರೆ, ಕೆಲವರು ಲೀಗಲ್ ಮಾಡ್ಕೊಂಡಿದ್ದಾರೆ, ಆದ್ರೂ ಅವರವರಿಗೆ ಪರಿಹಾರ ಸಿಕ್ಕಿದೆ. ಅನವಶ್ಯಕ ಶಾಸಕರ ಮೇಲೆ ಸ್ಟೇ ತಂದಿದ್ದಾರೆ, ಆಕ್ಷೇಪ ಹಾಕಿದ್ದಾರೆ. ಅದು ಏನು ನಡೀತಿದೆ? ಈಗ ಇವರು ಏನು DPR ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ದೇವಸ್ಥಾನ ಅಲ್ಲಿ ಪಟ್ಟದಲ್ಲಿ ನೋಡಿದ್ದಾರೆ, ಅಲ್ಲಿ ಖಾಲಿ ಬಿಜೆಪಿಯವರ ಮೇಲೆ ಖಾಲಿ ಎಲ್ಲಿ ಹೋದ್ರು ಬೆರಡೂರು. ನಿಜವಾಗಿ ನಾವು ಇಂಥ ಇದು ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶನೇ ಇರಲಿಲ್ಲ. ಖಾಲಿ ಇದಕ್ಕೋಸ್ಕರ ಈ ರೀತಿ ಸುಳ್ಳು ಆಪಾದನೆಗಳನ್ನು ಮಾಡಬಾರದು. ಇನ್ನಾದ್ರೂ ನಾವು ಶಾಸಕರಿಗೆ ಹೇಳುದು, ರಾಷ್ಟ್ರೀಯ ಹೆದ್ದಾರಿಗೂ ನಮ್ಗೆ ಯಾವುದೇ ರೀತಿಯ ಸಂಬಂಧಗಳಿಲ್ಲ. ಅದು ಹೆದ್ದಾರಿ ಪ್ರಾಧಿಕಾರದವರು ಮಾಡ್ಕೊಂಡು ಹೋಗ್ತಾರೆ. ಈಗ ಎಷ್ಟೋ ಜನ ದೇವಸ್ಥಾನ ಜಾಗವನ್ನು
ಹಿಂದೆ ಇನ್ಲೀಗಲ್ ಮಾಡಿಕೊಂಡು ಇವತ್ತು ಕೋಟಿಗಟ್ಟಲೆ ಪರಿಹಾರ ತಗೊಂಡಿದ್ದಾರೆ. ಕೋಟಿಗಟ್ಟಲೆ ಪರಿಹಾರ ತಗೊಂಡಿದ್ದಾರೆ. 48 ಲಕ್ಷ, 42 ಲಕ್ಷ, 8 ಲಕ್ಷ ಎಲ್ಲ ಸೇರಿ. ಅದಕ್ಕೆ ಉತ್ತರ ಹೇಳಬೇಕಲ್ಲ. ನಾವೆಲ್ಲರೂ ನಿಲ್ತು ಈಗ ಹೈವೇ ಅಲ್ಲೇ ಹೋಗ್ತಾ ಇದೆ. ಈಗ ಹೋಗ್ತಾ ಇದೆ ಹೈವೇ. ಎಲ್ಲಿ ನೋಡಿ, ಈಗ ದೇವಸ್ಥಾನದವರು 2 ಲಕ್ಷ ಕೊಟ್ಟಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ. ನೋಡಿ ಇದು ಲೆಟ್ ಹೈವೇ ಅವರು ಕೇಳ್ತಾರೆ ದೇವಸ್ಥಾನದವರಿಗೆ, ನಾವು ಈ ರೀತಿ ಜಾಗ ತಗೊಂಡು ಹೋಗ್ತಾ ಇದ್ದೇವೆ ಹೈವೇ, ನಿಮ್ಮ ಅಭಿಪ್ರಾಯ ಅಂತ ಕ್ಲೀನಾಗಿ ಅಭಿಪ್ರಾಯ ಕೊಟ್ಟಿದ್ದಾರೆ. ಅಲ್ಲೇ ಹೋಗುವಂಥದ್ದು, ಉತ್ತರ ಬದಿಯಲ್ಲಿ ಜಾಸ್ತಿ ಹೋಗುವಂಥದ್ದು, ದೇವಸ್ಥಾನ ಬದಿ ಕಡಿಮೆ ಹೋಗುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂತೆ ನಕ್ಷೆ ರೆಡಿ ಮಾಡಿದ್ದಾರೆ ಅಂತವರು. ನೋಡಿ 2 ಸಲ, ಇದು ಒಂದು ಸಲ ಮತ್ತೆ 2 ಸಲ ಅಭಿಪ್ರಾಯ ಕೇಳ್ತಾರೆ. ದೇವಸ್ಥಾನದವರು ಹೇಳ್ತಾರೆ, ಬಡ್ಡಿ ಹೇಳ್ತಾರೆ, ಮೂರ್ತಿ ಹೇಳ್ತಾರೆ, ಅವರು ಹೇಳ್ತಾರೆ. ನೋಡಿ ಕೊಟ್ಟಿದ್ದಾರೆ, ಲೆಟರ್ ಇದೆ ನಮ್ಮ ಹತ್ರ ಅಲ್ವಾ? ಎಲ್ಲಿ ಬಾರಿ ಇದೆ ರೋಡ್ ಸೈಡ್ ಎಲ್ಲಿ ಬಾರಿ ಇದೆ ತೋರಿಸಿ ನನಗೆ. ಒಂದು ಬಾರಿ ಇದೆ ಎಲ್ಲಿದೆ? ಈಗ ವಿನಯ್ ಕುಮಾರ್ ಸೊರಕೆ ಅವರು ಮುಖಂಡರು ಬಾರ್ ಹತ್ರ ಹೋಗ್ಬೇಕಲ್ಲ ಅಂತಲೇ ಹೇಳ್ತೇವೆ. ಚೇಂಜ್ ಮಾಡಿ ಅವ್ರ ಬಾರ್ ಎಲ್ಲಿದೆ ಬಾರ್? ಹಾಗಾದ್ರೆ ತೋರಿಸಿ ನಮ್ಗೆ. ಹೈವೇ ಸೈಡ್ ಎಲ್ಲ ಅವರಿಗೆ ಬಂದು ನೋಡಿ, ಅವರೇ ಬಂದ್ರೆ ನಾವು ಬರ್ತೇವೆ. ಬಾರ್ ಮಾಲಕರಿಗೋಸ್ಕರ ಅಂತ ಹೇಳ್ತಾರೆ. ಎಲ್ಲಿ ಬಾರ್ ಇದೆ? ಯಾವ ಬಾರ್ ಮಾಲಕರನ್ನು ಉಳಿಸ್ಲಿಕ್ಕೆ? ಮುಖಂಡರು ಯಾವ ಬಾರ್ ಮಾಲಕರು? ಎಲ್ಲಿ ಹೈವೇ ಸೈಡ್ ಅಲ್ಲಿ ಬಾರ್ ಇದೆ ಅವ್ರು ತೋರಿಸ್ತೀನಿ ನಮ್ಗೆ. ಸುಮ್ಮನೆ ಒಬ್ಬರ ಮೇಲೆ ಈಗ ಯಾವುದೇ ನಾನು ಆಪಾದನೆ ಮಾಡಬೇಕಂತಾದ್ರೆ ನನ್ನ ಹತ್ರ ಒಂದು ಸ್ವಲ್ಪ ಅದರ ಡಾಕ್ಯುಮೆಂಟ್ಗಳು ಬೇಕು. ನಾನು ಆಪಾದನೆ ಮಾಡುವಂಥದ್ದಲ್ಲ. ಅದಕ್ಕೆ ನ್ಯಾಷನಲ್ ಹೈವೇ ವಿಷಯದಲ್ಲಿ ಶಾಸಕರಾಗಲಿ ನಾವಾಗಲಿ ಯಾರೂ ಇದು ಮಾಡಲಿಲ್ಲ. ಹಿಂದೆನೇ ಆಯ್ತು ಕೋರ್ಟಿಗೆ ಹೋದವರು ಅವರೇ, ನಾವೇನು ಕೋರ್ಟಿಗೆ ಹೋಗ್ಲಿಲ್ಲ. ಚೇಂಜ್ ಮಾಡಲಿಕ್ಕೂ ಎಲ್ಲ DPR ಆಗಿದೆ, ನಿತಿನ್ ಗಡ್ಕರಿ ಹತ್ರ ಎಲ್ಲ ಮಾತಾಡಿದ್ದೇವೆ ಅಂತ ಪದೇ ಭಾಷಣ ಮಾಡಿದ್ದವ್ರೆ. ನಾವು ಯಾರೂ ಭಾಷಣ ಮಾಡಲಿಲ್ಲ. ನಾವು ಹೋಗುವುದೇ ಇಲ್ಲ. ಈಗ ನಾವು ಪತ್ರಿಕಾಗೋಷ್ಠಿ ಮಾಡುವುದಿಲ್ಲ, ಯಾರ